ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿಯಾಗಿ ಬಂದಂತ ದೃಶ್ಯಗಳನ್ನು ಗಮನಿಸಿದ್ರಿ. ಇನ್ನು ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಅನ್ನುವಂತ ಮಾಹಿತಿ. ಮಾಜಿ ಮುಖ್ಯಮಂತ್ರಿ ಸಮಯ ಕೇಳಿದ್ದಾರೆ. ಅಣ್ಣಾ ಡಿಎಂಕೆಯ ಸದ್ಯದ ಮುಖ್ಯಸ್ಥರು ರಾಜ್ಯಪಾಲರ ಸಮಯ ಕೇಳಿದ್ದಾರೆ. ಟಿವಿಕೆ ಬಿಟ್ಟರೆ ಅತಿ ದೊಡ್ಡ ಪಕ್ಷ ಸದ್ಯ ಅಲ್ಲಿ ಎಐಎಡಿಎಂಕೆ. ಮೂರನೇ ಅತಿ ದೊಡ್ಡ ಪಕ್ಷ, ಕ್ಷಮಿಸಿ, ಡಿಎಂಕೆ, ನಂತರ ಅಣ್ಣಾ ಡಿಎಂಕೆ. ಪಳನಿಸ್ವಾಮಿ ಅವಕಾಶ ಕೇಳಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೇಳಿದ್ದಾರೆ. 47 ಮಂದಿ ಶಾಸಕರನ್ನ ಹೊಂದಿರುವಂತ ಪಕ್ಷ. 47 ಮೈತ್ರಿಕೂಟ ಅಂತ ಬಂದಾಗ 47 ಪ್ಲಸ್ ಬಿಜೆಪಿಯದ್ದು 1, ಪಿಎಂಕೆಯದ್ದು 4, ಈ ಮೈತ್ರಿಕೂಟದಲ್ಲಿರುವಂತ ಶಾಸಕರ ಸಂಖ್ಯೆ. ಇನ್ನೊಂದು ಎಎಂಎಂಕೆ ಅಂತ ಮತ್ತೊಂದು ಪಾರ್ಟಿ. ಒಟ್ಟು ಮೈತ್ರಿಕೂಟದ ನಂಬರ್ಸು 47 ಪ್ಲಸ್ 1 ಪ್ಲಸ್ 4 ಮತ್ತೊಂದು ಅಣ್ಣಾ ಡಿಎಂಕೆ ಮೈತ್ರಿಕೂಟದ ಸಂಖ್ಯಾಬಲ. ಸದ್ಯ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೇಳಿದ್ದಾರೆ. ಇದರ ಮಧ್ಯೆ ಅಣ್ಣಾ ಡಿಎಂಕೆ ಇಬ್ಬಾಗವಾಗತ್ತಾ ಅಂತ ಪ್ರಶ್ನೆ ಮೂಡ್ತಾ ಇರೋದು. ಕಾರಣ ಅಲ್ಲಾಗ್ತಾ ಇರುವಂತ ಒಂದಿಷ್ಟು ಚಟುವಟಿಕೆಗಳು. ಪುದುಚೇರಿಯ ರೆಸಾರ್ಟ್ಗೆ ಅಣ್ಣಾ ಡಿಎಂಕೆಯ ಶಾಸಕರು ಶಿಫ್ಟ್ ಆಗಿದ್ದಾರೆ. 25ಕ್ಕೂ ಅಧಿಕ ಮಂದಿ ಇದ್ದಾರೆ. ನಿನ್ನೆನೇ ಒಂದು ಮಾಹಿತಿ ಇತ್ತು, 30 ಜನ ಒಂದು ಕಡೆ, 17 ಮಂದಿ ಮತ್ತೊಂದು ಕಡೆ. 17 ಮಂದಿ ಪಳನಿಸ್ವಾಮಿ ಅವರ ಜೊತೆಗೆ, 30 ಮಂದಿ ಷಣ್ಮುಗಂ ಅವರ ಜೊತೆಗಿದ್ದಾರೆ. ಷಣ್ಮುಗಂ ಅವ್ರ ಜೊತೆಗಿರುವಂತ ಶಾಸಕರು ಟಿವಿಕೆಯನ್ನ ಬೆಂಬಲಿಸೋಣ ಅನ್ನೋ ಯೋಚನೆಯಲ್ಲಿರುವಂತ ಶಾಸಕರು. ಪಳನಿಸ್ವಾಮಿ ಅವ್ರ ಜೊತೆಗಿರುವಂತ ಶಾಸಕರು ಟಿವಿಕೆಯನ್ನ ಬೆಂಬಲಿಸೋದು ಬೇಡ ಅನ್ನುವಂತ ಯೋಚನೆ ಇರುವಂತ ಶಾಸಕರು. ವಿಭಜನೆಯಾಗಿದೆ ಅಣ್ಣಾ ಡಿಎಂಕೆ. ಈ ಹಂತದಲ್ಲಿ ಅಭಿಪ್ರಾಯಗಳ ವಿಭಜನೆಯಾಗಿದೆ. ಪಕ್ಷವೇ ವಿಭಜನೆಯಾಗುವಂತ ಸಾಧ್ಯತೆಯೂ ಕಾಣ್ತಾ ಇದೆ. ಒಂದು ವೇಳೆ 2/3 ಶಾಸಕರು, 3/2 ಶಾಸಕರು, ನಂಬರ್ಸ್ ಅಲ್ಲಿ 32 ಮಂದಿ ಒಂದು ಗುಂಪಾದರೆ, ಷಣ್ಮುಗಂ ಅವರ ನೇತೃತ್ವದಲ್ಲಿ 32 ಮಂದಿ ಶಾಸಕರು ಒಂದಾದ್ರು ಅಂತ ಅಂದ್ಕೊಳ್ಳೋಣ. ಆಗ ಪಕ್ಷ ಅವ್ರ ಕೈಗೆ ಬಂದು ಬಿಡುತ್ತೆ. ಮರ್ಜ್ ಮಾಡಿದ್ರು, ಟಿವಿಕೆಯ ಜೊತೆಗೆ ಮರ್ಜ್ ಮಾಡಿದ್ರು, ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡ್ರು. ಎಡಪ್ಪಾಡಿ ಪಳನಿಸ್ವಾಮಿ ಅಸಹಾಯಕರಾಗ್ತಾರೆ. ಯಾವ ಕ್ರಮವನ್ನು ಕೈಗೊಳ್ಳೋದಕ್ಕಾಗಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳೋದಕ್ಕೆ ಬರಲ್ಲ. ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಅಣ್ಣಾ ಡಿಎಂಕೆ ಎನ್ಸಿಪಿಯ ರೀತಿಯಲ್ಲಿ ಅಥವಾ ಶಿವಸೇನೆಯ ರೀತಿಯಲ್ಲಿ ಡಿವೈಡ್ ಆಗತ್ತೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ನಟ ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿಲ್ಲ ಗವರ್ನರ್. ಸಹಜವಾಗಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಟಿವಿಕೆ ಸರ್ಕಾರ ರಚನೆಗೆ ಗವರ್ನರ್ ಅಡ್ಡಿ ಆಗ್ತಿದ್ದಾರೆ ಅಂತ. ತಮಿಳುನಾಡಿನ ರಾಜ್ಯಪಾಲರು ಬಿಜೆಪಿಯ ವಶದಲ್ಲಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯಪಾಲರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಇಲ್ಲಿ ರಾಜ್ಯಪಾಲರು ಇಡ್ತಾ ಇರುವಂತ ಹೆಜ್ಜೆ ಸಹಜವಾಗಿ ಟೀಕೆ ಗುರಿ ಆಗ್ತಿದೆ ಅಂತ ಅನಿಸ್ತಾ ಇದೆ. ರಕ್ಷಕ್, ಹೌದು. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯಾಗಿ ಯಾವುದೇ ಪಕ್ಷಕ್ಕೂ ಬಹುಮತ ಸಿಗದಂತಹ ಅತಂತ್ರ ಸ್ಥಿತಿ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡೋದು ರಾಜ್ಯಪಾಲರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರದ ಮಟ್ಟದಲ್ಲಿ ರಾಷ್ಟ್ರಪತಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರ. ಈ ಹಿಂದೆ ಈ ರೀತಿಯ ಬೆಳವಣಿಗೆಗಳಿಗೆ ದೇಶ ಸಾಕಷ್ಟು ಬಾರಿ ಸಾಕ್ಷಿಯಾಗಿದೆ. ಅಂತಹ ಸಂದರ್ಭದಲ್ಲೆಲ್ಲ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿರುವಂತಹ ಪಕ್ಷಕ್ಕೆ ಆಮಂತ್ರಣವನ್ನ ಕೊಡೋದು ಸರ್ವೇ ಸಾಮಾನ್ಯ. ಆದ್ರೆ ಈಗ ರಾಜ್ಯಪಾಲರು ಹೇಳ್ತಾ ಇರೋದು, ನೀವು 118 ಶಾಸಕರ ಬೆಂಬಲದ
ಸಹಿಯೊಂದಿಗೆ ನಮ್ಮ ಬಳಿಗೆ ಬನ್ನಿ. ಈಗ ನಿಮ್ಮ ಹತ್ರ 113 ಶಾಸಕರಿದ್ದಾರೆ, 112 ಆಗುತ್ತೆ, ಯಾಕಂದ್ರೆ ವಿಜಯ್ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಇನ್ನೂ ಕೂಡ ಅವರಿಗೆ ಬಹುಮತ ಸಾಬೀತಿಗೆ 5 ರಿಂದ 6 ಶಾಸಕರು ಬೇಕಾಗುತ್ತೆ. ಅವರನ್ನ ಎಲ್ಲಿಂದ ತರ್ತೀರಿ, ಯಾವ ಪಕ್ಷ ನಿಮ್ಮನ್ನ ಬೆಂಬಲಿಸುತ್ತೆ ಅನ್ನುವ ಲಿಖಿತ ಸಾಕ್ಷ್ಯ ಬೇಕು ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರುಗಳು ಈ ರೀತಿಯಾದಂತಹ ದಾಖಲೆ ಸಮೇತ ಬನ್ನಿ, ಸಹಿಯೊಂದಿಗೆ ಬನ್ನಿ ಅಂತ ಕೇಳೋದಿಲ್ಲ. ಯಾಕಂದ್ರೆ ಬಹುಮತವನ್ನ ಸಾಬೀತು ಮಾಡೋದು ವಿಧಾನಸಭೆಯಲ್ಲಿ ಆಗಬೇಕು. ವಿಧಾನಸಭೆಯಲ್ಲಿ ವೋಟಿಂಗ್ ಆಗುವ ಮೂಲಕ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸಿಕೊಳ್ಳಬೇಕು. ಮೊದಲು ಸರ್ಕಾರ ರಚನೆಗೆ ಅತಿ ದೊಡ್ಡ ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಿ ಬಹುಮತಕ್ಕೆ ಕೊರತೆ ಇರೋದು ಕೇವಲ 10 ಶಾಸಕರ ಸಂಖ್ಯೆ. ಈಗಾಗಲೇ ಕಾಂಗ್ರೆಸ್ 5 ಶಾಸಕರು ಬೆಂಬಲವನ್ನ ಘೋಷಿಸಿದ್ದಾರೆ. ಒಂದು ಬಾರಿ ಪ್ರಮಾಣ ವಚನ ಆದ ನಂತರ ಉಳಿದ ಸಣ್ಣ ಪುಟ್ಟ ಪಕ್ಷಗಳು ಬೆಂಬಲಿಸುವಂತಹ ಸಾಧ್ಯ ಇರುತ್ತೆ ಸರ್ಕಾರವನ್ನ, ಅಥವಾ ಕೆಲವರು ಹೊರಗಿನಿಂದಲೂ ಕೂಡ ಬೆಂಬಲಿಸುವಂತಹ ಸಾಧ್ಯ ಇರುತ್ತೆ. ಆದ್ರೆ ರಾಜ್ಯಪಾಲರು ವಿಜಯ್ಗೆ ಹೇಳ್ತಾ ಇರೋದು ಸರ್ಕಾರ ಕೊಲ್ಯಾಪ್ಸ್ ಆಗಬಾರ್ದು, ಬಿದ್ದು ಹೋಗಬಾರ್ದು ಕೆಲವೇ ದಿನಗಳಲ್ಲಿ. ಆ ಕಾರಣಕ್ಕಾಗಿ ನೀವು ಪಕ್ಷಗಳ ಬೆಂಬಲವನ್ನ ಖಚಿತವಾಗಿ ಶಶಿಶೇಖರ್ ಆಗ ಶಶಿಶೇಖರ್ ಈಗ ಸರ್ಕಾರ ಬಿದ್ದು ಹೋಗಬಹುದು, ನೀವು ಊಹೆಯ ಮೇಲೆ ನಂಬರ್ ಕೊಡಬೇಡಿ ಅಂತ ರಾಜ್ಯಪಾಲರು ಹೇಳ್ತಾರೆ ಅಂತಾದ್ರೆ, ಊಹೆಯ ನಂಬರ್ ಅಂತ ಇವ್ರು ಅನ್ಕೊಂಡಿದ್ದಾರೆ ಅಂತಾದ್ರೆ ಸರ್ಕಾರ ಬಿದ್ದು ಹೋಗಬಹುದು ಅನ್ನೋದು ರಾಜ್ಯಪಾಲರ ಊಹೆ ಆಗಲ್ವಾ? ಅದೇ ರಾಜ್ಯಪಾಲರ ಊಹೆ ಹೌದು, ಅದು ಆತಂಕನೂ ಹೌದು. ಯಾಕಂದ್ರೆ ಬೇರೆ ರಾಜಕೀಯ ಪಕ್ಷಗಳು ತಮಿಳುನಾಡಿನಲ್ಲಿ DMK, AIADMK ಹೊರತುಪಡಿಸಿದರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿದರೆ ಕಾಂಗ್ರೆಸ್ ಅನ್ನು ಒಳಗೊಂಡಂತೆ ಒಂದು 20 ಶಾಸಕರಿದ್ದಾರೆ. ಅವರಲ್ಲಿ ಕೆಲವರು ಈ TVK ಸರ್ಕಾರವನ್ನ ಬೆಂಬಲಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ರಾಜ್ಯಪಾಲರು ಕೇಳ್ತಾ ಇರೋದು ಒಟ್ಟಾರೆ 118 ಶಾಸಕರ ಬೆಂಬಲ ಪತ್ರದೊಂದಿಗೆ ಬಂದ್ರೆ ನಾನು ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತೀನಿ ಅಂತ. ಸಹಜವಾಗಿ ಇದು ಟೀಕೆಗೆ ಗುರಿಯಾಗಿದೆ. ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಇಚ್ಛೆಗೆ ಅನುಗುಣವಾಗಿ ವಿಜಯ್ಗೆ ಸರ್ಕಾರ ರಚನೆಗೆ ಆಮಂತ್ರಣ ಕೊಡ್ತಾ ಇಲ್ಲ ಅಂತ ಅಡ್ಡಗೋಲು ನಡೆಯನ್ನ ಕಿಸ್ತಾ ಇದ್ದಾರೆ. ಈ ಹಿಂದೆ ನೀವು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನೋಡೋದಾದ್ರೆ 160-170 ಸ್ಥಾನಗಳನ್ನ ಗೆದ್ದಂತಹ ಅತಿ ದೊಡ್ಡ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರಪತಿಗಳು ಅವಕಾಶವನ್ನ ಕೊಟ್ಟು ಬಹುಮತ ಸಾಬೀತಿಗೆ 15 ದಿನಗಳ ಕಾಲಾವಕಾಶ ಕೊಟ್ಟಂತಹ ಉದಾಹರಣೆಗಳಿದ್ದಾವೆ. ಉದಾಹರಣೆಗೆ ವಾಜಪೇಯಿ ಸರ್ಕಾರ ಅಧಿಕಾರಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ 15 ದಿನಗಳ ಕಾಲಾವಕಾಶವನ್ನ ಕೊಡಲಾಗಿತ್ತು. ಆ ರೀತಿಯ ಉದಾಹರಣೆಗಳು ಕಣ್ಣ ಮುಂದೆ ಇರುವಾಗ ರಾಜ್ಯಪಾಲರ ಈ ನಡೆ ಸಹಜವಾಗಿ ಟೀಕೆಗೆ ಕಾರಣವಾಗುತ್ತೆ. ಈಗ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡೋದಿಲ್ಲ ತಮಿಳುನಾಡಿನಲ್ಲಿ ಅಂದ್ರೆ ಬೇರೆ ಯಾರಿಗೆ ಅವಕಾಶವಿದೆ ಅಂತ ನೋಡಿದ್ರೆ ಈಗಾಗಲೇ ಸ್ಟಾಲಿನ್ ಹೇಳಿದ್ದಾರೆ, 2ನೇ ಅತಿ ದೊಡ್ಡ ಪಕ್ಷ, ನಾವು ಸರ್ಕಾರವನ್ನ ರಚನೆ ಮಾಡೋದಿಲ್ಲ, 6 ತಿಂಗಳ ಕಾಲ ಕಾದು ನೋಡ್ತೇವೆ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಇನ್ನು AIADMKಗೆ ಸರ್ಕಾರ ರಚನೆ ಮಾಡುವಂತಹ ಶಕ್ತಿಯೇ ಇಲ್ಲ. ನಿನ್ನೆ ಒಂದಷ್ಟು ಚರ್ಚೆಗಳಾದವು. AIADMK ಮತ್ತು DMK ಒಂದಾಗಿಬಿಟ್ಟು ವಿಜಯ್ ಅವರನ್ನು ದೂರ ಇಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ಸ್ಟಾಲಿನ್ ಅದನ್ನ ಖಂಡತುಂಡವಾಗಿ ನಿರಾಕರಿಸಿದ್ರು. ಆ ರೀತಿಯ ಬೆಳವಣಿಗೆ ಇಲ್ಲ ಅಂತ. ಒಂದು ವೇಳೆ ಆ 2 ಪಕ್ಷಗಳು 60 ವರ್ಷಗಳಿಂದ ಜಿದ್ದಾಜಿದ್ದಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತಹ ಪಕ್ಷಗಳು ವಿಜಯ್ ಅವರನ್ನ ದೂರ ಇಡೋದಕ್ಕೆ ಒಂದು ಕೂಡ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ರಚನೆಗೆ ಅವಕಾಶ ಇರೋದು ಕೇವಲ ವಿಜಯ್ ಅವರಿಗೆ ಮಾತ್ರ. ಹಾಗಾಗಿ ರಾಜ್ಯಪಾಲರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತ ಈಗಾಗಲೇ AIADMKಯಲ್ಲಿ 2 ಗುಂಪಾಗಿದ್ದಾವೆ. 25 ರಿಂದ 30 ಶಾಸಕರು ಇಬ್ಬರು ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಪುದುಚೇರಿಯ ರೆಸಾರ್ಟ್ ನಲ್ಲಿದ್ದಾರೆ. ಅಂದ್ರೆ ಅವರ ಒತ್ತಾಯ ನಾವು TVKಗೆ ಬೆಂಬಲವನ್ನ ಕೊಡಬೇಕು ಅಂತ. ಯಾಕಂದ್ರೆ 5 ವರ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡಿದ್ದಾರೆ. ಈಗ ಒಂದು ಸರ್ಕಾರದ ಭಾಗವಾಗುವಂತಹ ಅವಕಾಶ ಇದೆ. ಹಾಗಾಗಿ ನಾವು ವಿಜಯ್ ಅವರಿಗೆ ಬೆಂಬಲಿಸಬೇಕು ಅಂತ 25 ರಿಂದ 30 ಶಾಸಕರು ಪಳನಿಸ್ವಾಮಿ ಅವರಿಗೆ ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ ಪಳನಿಸ್ವಾಮಿ ವಿಜಯ್ ಅವರನ್ನ ಬೆಂಬಲಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. 1 ಗಂಟೆಯವರೆಗೆ ವಿಜಯ್ ಅವರಿಗೆ ಡೆಡ್ಲೈನ್ ಅನ್ನ AIADMK ಶಾಸಕರು ಕೊಟ್ಟಿದ್ದಾರೆ. ನೀವು ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವು ಬೆಂಬಲವನ್ನ ನೀಡೋದಕ್ಕೆ ಸಿದ್ಧ ಅಂತ. ಒಂದು ವೇಳೆ ವಿಜಯ್ AIADMK 30 ಶಾಸಕರ ಬೆಂಬಲವನ್ನ ತೆಗೆದುಕೊಂಡಿದ್ದೇ ಆದ್ರೆ AIADMK ವಿಭಾಗ ಆಗತ್ತೆ. ಆ ಮೂಲಕ ಮತ್ತೊಂದು ಫ್ಯಾಕ್ಷನ್, ಈಗ ಬೇರೆ ಶಾಸಕರ ಒಂದು 25 ರಿಂದ 30 ಶಾಸಕರು ವಿಜಯ್ಗೆ ಬೆಂಬಲ ಕೊಟ್ಟಿದ್ದೇ ಆದ್ರೆ ಸರ್ಕಾರ ಸುಸೂತ್ರವಾಗಿ ರಚನೆಯಾಗುವಂತಹ ಸಾಧ್ಯತೆ ಇರುತ್ತೆ. ಈ ಡ್ರಾಮಾ ಇನ್ನೂ 1-2 ದಿನ ನಡೆಯುವಂತಹ ಸಾಧ್ಯತೆ ಇರುತ್ತೆ. ರಕ್ಷತ್, ಧನ್ಯವಾದ ಶಶಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.